ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, PNS ಗಾಜಿ ಈ ಹೆಸರು ನಿಮಗೆ ನೆನಪಿದೆಯಾ? 70ರ ದಶಕದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಶಕ್ತಿಶಾಲಿ ಅನ್ನಿಸ್ಕೊಂಡಿದ್ದ ಸಬ್ಮರಿನ್ ಈ ಗಾಜಿ ಪಾಕಿಸ್ತಾನಕ್ಕೆ ಅಮೆರಿಕ ಲೀಸ್ ಮೇಲೆ ಕೊಟ್ಟಿದ್ದ ಬಲಿಷ್ಠ ಜಲಾಂತರ್ಗಾಮಿ ಇದು. ಈ ಸಬ್ಮರಿನ್ ಅನ್ನು ಬಳಸಿ ಭಾರತದ INS ವಿಕ್ರಾಂತ್ ಅನ್ನ ಹೊಡೆದು ಹಾಕಬೇಕು ಅಂತ ಅವತ್ತಿಗೆ ಪಾಕಿಸ್ತಾನ ಒಂದು ದೊಡ್ಡ ಹುನ್ನಾರ ಮಾಡ್ತು. ಆದರೆ ಭಾರತೀಯ ನೌಕಾಪಡೆಯ ಕೌಶಲ್ಯ ಚಾಕಚಕ್ಯತೆಗಳು ಈ ಗಾಜಿಗೆ ನೀರಿನ ಆಳದಿಂದ ಹಾಗೆ ಹೋರ್ ಟಿಕೆಟ್ ಅನ್ನು ಕೊಡಿಸ್ಬಿಟ್ವು. ಇದು 55 ವರ್ಷಗಳ ಹಿಂದಿನ ಕಥೆ. ಇನ್ನು ಈಗ ಆ ಗಾಜಿಯ ಪುನರ್ಜನ್ಮ ಆಗ್ತಾ ಇದೆ. ಅವತ್ತು ಅಮೆರಿಕ ಕೊಟ್ಟಿದ್ದ ಗಾಜಿ ಜಹನ್ನಂ ಪಾಲಾಯಿತು. ಈಗ ಹೊಸ ಗಾಜಿ ಚೈನಾದಲ್ಲಿ ಮರುಹುಟ್ಟು ಪಡ್ಕೊಳ್ತಾ ಇದೆ. ಆ ಗಾಜಿಯ ಮೂಲಕ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳುವ, ಹಳೆ ಗಾಯಕ್ಕೆ ಮದ್ದು ಹಚ್ಚಿಕೊಳ್ಳುವ ಕನಸನ್ನ ಪಾಕಿಸ್ತಾನ ಕಾಣ್ತಾ ಇದೆ. ಹಾಗಾದ್ರೆ ಏನಿದು ಗಾಜಿ? ಅದನ್ನ ಅವತ್ತು ನೀರಲ್ಲೇ ಮೇಲೇಳದ ಹಾಗೆ ಭಾರತೀಯ ಯೋಧರು ಮಾಡಿದ ಹೇಗೆ? ಅಮೆರಿಕ ನಿರ್ಮಿತ ಗಾಜಿಯ ಶಕ್ತಿ ಸಾಮರ್ಥ್ಯಗಳು ಹೇಗಿದ್ವು? ಬನ್ನಿ ನೋಡೋಣ. ಗೆಳೆಯರೆ, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ಚೂರಿ ಅನ್ನೋ ಮಾತಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಅನ್ವಯ ಆಗೋದು ಚೈನಾಗೆ. ಭಾರತದ ಜೊತೆ ವ್ಯಾಪಾರದ ಮಾತುಕತೆಗಳನ್ನ ಆಡ್ತಾ, ತನ್ನ ಗಡಿಯಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಮಾತುಗಳನ್ನ ಆಡಾಡ್ತಲೇ ಮತ್ತೊಂದು ಗಡಿಯಲ್ಲಿನ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಆಯುಧಗಳನ್ನ ಪೂರೈಸ್ತಾ ಇರೋ ದೇಶ ಚೈನಾ. ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಚೈನಾದ ಆಯುಧಗಳು ಭಾರತದ ವಿರುದ್ಧ ಕೆಲಸ ಮಾಡಲಿಲ್ಲ. ಹಾಗಂತ ಚೈನಾದ ಆಯುಧ ಖರೀದಿಯನ್ನ ಪಾಕಿಸ್ತಾನ ನಿಲ್ಲಿಸಲೂ ಇಲ್ಲ. ಈಗ ಅದೇ ಚೈನಾ ಹಿಂದೂ ಮಹಾಸಾಗರದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನದ ನೌಕಾಪಡೆಗೆ ಒಂದಷ್ಟು ಆಯುಧಗಳನ್ನು ಕೊಡೋದಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಒಂದು ಈ PNS ಗಾಜಿ. ಚೈನಾದ ವುಹಾನ್ ಶಿಪ್ ಯಾರ್ಡ್ ಅಲ್ಲಿ ಈ ಗಾಜಿ ಸಿದ್ಧ ಆಗ್ತಾ ಇದ್ದಾನೆ ಮತ್ತು 1971ರ ಯುದ್ಧದ ನೆನಪುಗಳನ್ನ ಮತ್ತೆ ಜೀವಂತಗೊಳಿಸೋದಕ್ಕೆ ಪಾಕಿಸ್ತಾನದ ನೌಕಾಪಡೆಗೆ ಗಾಜಿ ಸೇರ್ಪಡೆ ಕೂಡ ಆಗ್ತಾನೆ. ಗೆಳೆಯರೆ, 1971ರ ಭಾರತ ಪಾಕಿಸ್ತಾನದ ಯುದ್ಧ ಅಂದ ಕೂಡಲೇ ನಮಗೆ ನೆನಪಾಗೋ ಸಾಕಷ್ಟು ಘಟನೆಗಳ ಪೈಕಿ ಒಂದು ಈ ಗಾಜಿ ಅನ್ನೋ ಸಬ್ಮರಿನ್ ಮುಳುಗಿದ ಕಥೆ. ಇವತ್ತು ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಕೂಗು ಕೇಳಿ ಬರ್ತಾ ಇದೆ. ಅದರ ಹಿಂದೆ ಜನರೇಷನ್ ಬದಲಾವಣೆ ಸೇರಿದಂತೆ ಸಾಕಷ್ಟು ಕಾರಣಗಳನ್ನು ಕೊಡ್ತಾರೆ. ಆದ್ರೆ ಇವತ್ತಿಗೂ ಕೂಡ 70 ದಾಟಿದ ಮುದುಕರು ಬಾಂಗ್ಲಾದಲ್ಲಿ ಏನಿದ್ದಾರೆ, ಅವರಲ್ಲಿ ಬಹುಪಾಲು ಜನ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಭಾರತಕ್ಕೆ ಕೃತಜ್ಞತೆಗಳನ್ನ ಹೇಳ್ತಲೇ ಇರ್ತಾರೆ. ಹಾಗೆ ಮೊನ್ನೆ ಬಾಂಗ್ಲಾ ಅನ್ನೋ ದೇಶ ಹುಟ್ಟೋದಕ್ಕೆ ಕೂಡ ಭಾರತ ಹಾಗೂ ರಷ್ಯಾಗಳ ಸಹಾಯ, ಅದರಲ್ಲೂ ಭಾರತದ ಪೌರುಷ ಕಾರಣ ಅಂತ ರಷ್ಯಾದ ರಾಯಭಾರಿ ಬಾಂಗ್ಲಾದ ಜನರಿಗೆ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಗೆಳೆಯರೆ, ಅವತ್ತಿನ ಆ ಯುದ್ಧದ ಕದರೇ ಹಾಗಿತ್ತು. ಈ ಪಾಕಿಸ್ತಾನ ಇದೆಯಲ್ಲ, ಅದು ಅವತ್ತಿಗೆ ಇಷ್ಟೇ ಇರಲಿಲ್ಲ. ಭಾರತದ ಪೂರ್ವ ಭಾಗದಲ್ಲಿ ಕೂಡ ತನ್ನ ಒಂದು ತುಂಡು ಭೂಮಿಯನ್ನ ಪಾಕಿಸ್ತಾನ ಹೊಂದಿತ್ತು. ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಅಲ್ಲಿ ಬಂಗಾಳಿ ಭಾಷೆ ಮಾತಾಡೋ ಮುಸ್ಲಿಮರಿದ್ರು, ಮೀನು ಮತ್ತು ಅನ್ನ ತಿನ್ನೋ ಜನಾಂಗ ಅದು. ಇನ್ನು ಪಶ್ಚಿಮದಲ್ಲಿದ್ದ ಪಾಕಿಸ್ತಾನ ಉರ್ದುನ ರಾಷ್ಟ್ರ ಭಾಷೆಯಾಗಿ ಅಂಗೀಕರಿಸಿತ್ತು. ಅಲ್ಲಿ ಮಾಂಸ ಮತ್ತು ಗೋಧಿ ತಿನ್ನೋ ಜನ ಇದ್ರು. ಈ ಎರಡೂ ಭೂಪ್ರದೇಶಗಳನ್ನು ಬೆಸೆಯೋದಕ್ಕೆ ಕೂಡ ಒಂದು ಕಾರಿಡಾರ್, ಒಂದು ರಸ್ತೆ, ಇದ್ಯಾವುದೂ ಇರಲಿಲ್ಲ. ಅಲ್ಲಿನ ಸಂಸ್ಕೃತಿ ಬೇರೆ ಆಗಿತ್ತು, ಅಲ್ಲಿನ ಭಾಷೆ, ಆಹಾರ ಎಲ್ಲವೂ ಬೇರೆ ಬೇರೆನೇ ಆಗಿತ್ತು. ಆದರೆ ಅವರನ್ನು ಬೆಸೆದದ್ದು ಒಂದೇ, ಅದು ಇಸ್ಲಾಂ. ಭಾರತಕ್ಕೆ ಸ್ವಾತಂತ್ರ್ಯ ಬರೋ ಮೊದಲೇ ಬ್ರಿಟಿಷರು ಈ ಬಂಗಾಳಿ ಮುಸ್ಲಿಮರ ಮನಸ್ಸಿಗೆ ವಿಭಜನೆಯ ಕಿಡಿ ಹಾಕಿದ್ರು. ವಂಗಭಂಗದ ಮೂಲಕ ಬಂಗಾಳಿಗಳನ್ನ ಹಿಂದೂ ಮುಸ್ಲಿಂ ಅಂತ ಅವರು ಒಮ್ಮೆ ವಿಭಜಿಸೋ ಪ್ರಯತ್ನವನ್ನು ಮಾಡಿದ್ರು. ಅದು ಹಾಗೆ ಅವರ ಮನಸ್ಸಲ್ಲಿ ಕೂಡ ಉಳಿತು. ಮುಂದೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಇಸ್ಲಾಮಿಕ್ ದೇಶದ ಬೇಡಿಕೆ ಇಟ್ಟು ಹೋರಾಟವನ್ನು ಶುರು ಮಾಡ್ತಲ್ಲ, ಆಗ ಅತಿ ಹೆಚ್ಚು ಗಲಭೆಗಳಾಗಿದ್ದು, ಅತಿ ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು ಲಾಹೋರಲ್ಲೋ, ಬಲೂಚಲ್ಲೋ, ಖೈಬರಲ್ಲೋ ಅಲ್ಲ, ಬದಲಿಗೆ ಈ ಬಂಗಾಳದ ಪೂರ್ವ ಭಾಗದಲ್ಲಿ. ಮುಂದೆ ಪಾಕಿಸ್ತಾನ ರಚನೆ ಆದಾಗ ಇದು ಪೂರ್ವ ಪಾಕಿಸ್ತಾನ ಅನ್ನಿಸ್ಕೊಳ್ತು, ಅದು ಪಶ್ಚಿಮ ಪಾಕಿಸ್ತಾನ ಅಂತ ಕರೆಸ್ಕೊಳ್ತು. ಆದರೆ ಬಂಗಾಳಿ ಮುಸ್ಲಿಮರಿಗೆ ಪೂರ್ವ ಪಾಕಿಸ್ತಾನದ ಜೊತೆ ಕೂಡ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಈ ಪೂರ್ವ ಪಾಕಿಸ್ತಾನದಲ್ಲಿ ಇಡೀ ಪಾಕಿಸ್ತಾನದ ಜನಸಂಖ್ಯೆಯ ಪೈಕಿ 55% ಜನ ವಾಸ ಮಾಡ್ತಾ ಇದ್ರು. ಪಶ್ಚಿಮದ ನೆಲಕ್ಕೆ ಹೋಲಿಸಿದ್ರೆ ಪೂರ್ವದ ನೆಲ ಸಮೃದ್ಧವಾಗಿತ್ತು. ಆದರೂ ಅವಕಾಶಗಳು ಪಶ್ಚಿಮಕ್ಕೆ ಹೆಚ್ಚು ಹೋಗ್ತಾ ಇತ್ತು. ಪಾಕಿಸ್ತಾನದ ರಾಜಧಾನಿ ಪಶ್ಚಿಮಕ್ಕೆ ಹೋಯಿತು. ಆಡಳಿತ ಮತ್ತು ಅಧಿಕಾರ ಪಂಜಾಬಿ ಮುಸ್ಲಿಮರ ಕೈಗೆ ಸಿಗಿತು. ಬಂಗಾಳಿಗಳ ಮೇಲೆ ಪಂಜಾಬಿಗಳ ದಬ್ಬಾಳಿಕೆ ಶುರುವಾಯಿತು. ಜೊತೆಗೆ ಇಡೀ ಪಾಕಿಸ್ತಾನದಲ್ಲಿ ಉರ್ದುನ ರಾಷ್ಟ್ರ ಭಾಷೆ ಮಾಡಿ ಬಂಗಾಳಿಯನ್ನ ಕೊಲ್ಲೋ ಪ್ರಯತ್ನಗಳು ಕೂಡ ಅಲ್ಲಿ ಆರಂಭ ಆದವು. ಬಂಗಾಳಿ ಐಡೆಂಟಿಟಿಯನ್ನು ಕೊಂದು ಇಸ್ಲಾಮಿಕ್ ಐಡೆಂಟಿಟಿಯನ್ನು ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಪಂಜಾಬಿ ಪಾಕಿಸ್ತಾನಿಗಳು ಹೊರಟರು. ಇದು ಬಂಗಾಳಿ ಮುಸ್ಲಿಮರು ಕೆರಳು ಹಾಗೆ ಮಾಡ್ತು. ಮುಂದೆ 1970ರಲ್ಲಿ ಪಾಕಿಸ್ತಾನದ ಲೋಕಸಭೆಗೆ ಚುನಾವಣೆಗಳು ನಡೆದವು. ಶೇಖ್ ಮುಜಿಬುರ್ ರೆಹಮಾನ್ ಅವರ ಅವಾಮಿ ಲೀಗ್ ಪೂರ್ವ ಪಾಕಿಸ್ತಾನದಲ್ಲಿ, ಅಂದರೆ ಇವತ್ತಿನ ಬಾಂಗ್ಲಾದೇಶದಲ್ಲಿ 169 ಕ್ಷೇತ್ರಗಳ ಪೈಕಿ 167 ಸೀಟುಗಳನ್ನು ಗೆದ್ದುಕೊಳ್ತು. ಇನ್ನು ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಹೆಚ್ಚಿನ ಸ್ಥಾನಗಳನ್ನು ಗೆದ್ದರೂ ಕೂಡ 313 ಲೋಕಸಭಾ ಸ್ಥಾನಗಳನ್ನು ಹೊಂದಿದ್ದ ಪಾಕಿಸ್ತಾನದಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿದ್ದು 157 ಸ್ಥಾನಗಳು. ಶೇಖ್ ಮುಜಿಬುರ್ ರೆಹಮಾನ್ 167 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರು. ಹೀಗಾಗಿ ಪ್ರಧಾನಿ ಅವರೇ ಆಗಬೇಕಿತ್ತು. ಆದರೆ ಬಂಗಾಳಿಯೊಬ್ಬ ಪಾಕಿಸ್ತಾನದ ಪ್ರಧಾನಿ ಆಗೋದು ಯಾಹ್ಯಾ ಖಾನ್ ಅನ್ನೋ ಪಂಜಾಬಿಗೆ ಇಷ್ಟ ಆಗಲಿಲ್ಲ.
ಅಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಅನ್ನೋ ಸಿಂಧಿ ನಾಯಕನ ಕಡೆಗೆ ಯಾಹ್ಯಾನ ಒಲವಿತ್ತು. ಹೀಗಾಗಿ ಮುಜಿಬುರ್ ರೆಹಮಾನ್ಗೆ ಪ್ರಧಾನಿ ಆಗೋದಕ್ಕೆ ಅವಕಾಶವನ್ನ ಆತ ಕೊಡ್ಲಿಲ್ಲ. ಜೊತೆಗೆ ಮುಜಿಬುರ್ ಅವರನ್ನ ಪಶ್ಚಿಮ ಪಾಕಿಸ್ತಾನದಲ್ಲಿ ಬಂಧಿಸಲಾಯಿತು. ಟೀಕಾ ಖಾನ್ ಅನ್ನೋ ಸೇನಾಪತಿಯನ್ನ ಪೂರ್ವ ಪಾಕಿಸ್ತಾನಕ್ಕೆ ಗವರ್ನರ್ ಆಗಿ ಅಧ್ಯಕ್ಷ ಯಾಹ್ಯಾ ಖಾನ್ ನೇಮಕ ಮಾಡ್ದ. ಇದು ಬಂಗಾಳಿಗಳ ಸಿಟ್ಟಿಗೆ ಕಾರಣ ಆಯಿತು. ಎಷ್ಟೇ ಆದರೂ ಒಂದು ದೇಶವನ್ನ ಒಡೆದು ಹೊಸ ದೇಶವನ್ನ ಕಟ್ಕೊಂಡವ್ರು ನೋಡಿ, ಒಡೆಯೋದೇ ಆದ್ರೆ ಎಷ್ಟು ಸರಿ ಒಡೆದ್ರೇನು, ಈಗ ಪಾಕಿಸ್ತಾನವನ್ನ ಒಡ್ಕೊಂಡು ಹೊರ ಬರೋದಕ್ಕೆ ಅವರು ನಿರ್ಧಾರ ಮಾಡಿದ್ರು. ಅವಾಮಿ ಲೀಗ್ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆಗಳು ಆರಂಭ ಆದವು. ಅದನ್ನ ಮಟ್ಟ ಹಾಕೋದಿಕ್ಕೆ ಪಾಕಿಸ್ತಾನ ಆಪರೇಷನ್ ಸರ್ಚ್ ಲೈಟ್ ಅನ್ನು ಶುರು ಮಾಡಿತು. ಮುಜಿಬುರ್ ಬೆಂಬಲಿಗರನ್ನ ಬಂಧಿಸಲಾಯಿತು. ಪಾಕಿಸ್ತಾನದ ಸೇನೆ ದೊಡ್ಡ ಮಟ್ಟದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಅತ್ಯಾಚಾರ, ಹಲ್ಲೆ, ಲೂಟಿ, ಕೊಲೆಗಳನ್ನ ಮಾಡ್ತಾ ಹೋಯಿತು. ಅಲ್ಲಿ ಪಾಕ್ ಸೇನೆಯ ದಾಳಿಗಳು, ಹಿಂಸಾಚಾರ ಹೆಚ್ಚಾಗ್ತಾ ಹೋದಂತೆ ಸುಮಾರು 1 ಕೋಟಿಗೂ ಅಧಿಕ ಬಾಂಗ್ಲಾದೇಶಿಯರು ಭಾರತಕ್ಕೆ ಓಡಿ ಬರೋದಕ್ಕೆ ಶುರು ಮಾಡಿದ್ರು. ನಮ್ಮಲ್ಲಿ ವಲಸಿಗರ ಸಮಸ್ಯೆ ಶುರುವಾಯಿತು. ಇದು ಭಾರತದ ಆಂತರಿಕ ಭದ್ರತೆಗೆ ಕೂಡ ಸವಾಲು ಅನ್ನಿಸ್ಕೊಳ್ಳತೊಡಗಿತು. ಹೀಗಾಗಿ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಭಾರತದ ಅವತ್ತಿನ ಸೇನಾ ಮುಖ್ಯಸ್ಥ ಸ್ಯಾಮ್ ಮಾಣಿಕ್ ಶಾ ಅವರ ಜೊತೆ ಈ ಬಗ್ಗೆ ಚರ್ಚೆಗಳನ್ನು ಮಾಡಿದರು. ಕಡೆಗೆ ನವೆಂಬರ್ ನಂತರ ಸೇನಾ ಕಾರ್ಯಾಚರಣೆ ಮಾಡೋ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದಕ್ಕಾಗಿ ಭಾರತ ಕೂಡ ತಯಾರಿಗಳನ್ನು ಆರಂಭ ಮಾಡಿತು. ಬಾಂಗ್ಲಾದಿಂದ ಓಡಿ ಬಂದ ನಿರಾಶ್ರಿತರಲ್ಲಿ ಸೈನಿಕರು, ಮಾಜಿ ಸೈನಿಕರು, ಸೈನಿಕರ ಕುಟುಂಬಗಳಿಗೆ ಸೇರಿದವರು ಯಾರಾದರೂ ಇದಾರಾ ಅಂತ ಹುಡುಕೋ ಕೆಲಸ ನಡೀತು. ಅಲ್ಲೊಂದಷ್ಟು ಸೈನಿಕರಿದ್ರು, ನಿವೃತ್ತ ಸೈನಿಕರು ಇದ್ರು. ಅವರನ್ನ ಬಳಸ್ಕೊಂಡು ಬಾಂಗ್ಲಾದ ನಿರಾಶ್ರಿತ ಯುವಕರನ್ನ ಸೇರಿಸಿಕೊಂಡು ಅವರಿಗೆ ಸೇನಾ ತರಬೇತಿಯನ್ನು ಕೊಡಲಾಯಿತು. ಹಾಗೆ ಆಯುಧ ತರಬೇತಿ ಪಡೆದ ಮುಕ್ತವಾಹಿನಿಯ ಯೋಧರನ್ನ ಪಾಕ್ ಸೇನೆಯ ವಿರುದ್ಧ ಕಾದಾಡೋದಕ್ಕೆ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡಲಾಯಿತು. ಆದರೆ ಎಲ್ಲೂ ಕೂಡ ಭಾರತ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಲಿಲ್ಲ. ಇಷ್ಟಾದರೂ ಕೂಡ ಅಕ್ಟೋಬರ್ ಹೊತ್ತಿಗೆ ಭಾರತದ ಮೇಲೆ ಪಾಕಿಸ್ತಾನಕ್ಕೆ ಅನುಮಾನಗಳು ಶುರುವಾದವು. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಆಧರಿಸಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಯಿತು. ಈ ಬಗ್ಗೆ ಪಶ್ಚಿಮ ಪಾಕ್ನಿಂದ ಪೂರ್ವ ಪಾಕಿಸ್ತಾನದ ಸೇನಾ ನೆಲೆಗಳಿಗೆ ಮಾಹಿತಿಗಳು ರವಾನೆ ಆಗೋದಕ್ಕೆ ಶುರುವಾದವು. ಅದಕ್ಕೆ ಭಾರತ ಕಿವಿ ಕೊಟ್ಟು ಕೂತ್ಕೊಂಡಿತ್ತು. ಪಾಕಿಗಳ ಆ ಮಾತುಕತೆ ಭಾರತಕ್ಕೆ ಕೇಳಿಸತೊಡಗಿತು. ಭಾರತದ ವಿರುದ್ಧ ನೌಕಾ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋ ಮಾಹಿತಿ ಕೂಡ ಭಾರತಕ್ಕೆ ಸಿಕ್ತು. ಅಲ್ಲಿ ಪಾಕಿಸ್ತಾನ ತನ್ನ PNS ಗಾಜಿಯನ್ನು ಬಳಸಿ ಭಾರತದ INS ವಿಕ್ರಾಂತನ ಹೊಡೆದು ಕೆಡುವುದಕ್ಕೆ ಸಂಚು ರೂಪಿಸಿತ್ತು. ಅದು ಭಾರತದ ಗಮನಕ್ಕೆ ಬಂತು. ಗೆಳೆಯರೆ, ಈ PNS ಗಾಜಿ ಅನ್ನೋದು ಮೂಲತಃ ಅಮೆರಿಕಾದ ನೌಕಾಪಡೆಯ USS ಡ್ಯಾಬ್ಲೋ SS-479 ಅನ್ನೋ ಹೆಸರಿನ ಟ್ರೆಂಚ್ ಕ್ಲಾಸ್ನ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ನೌಕೆ ಆಗಿತ್ತು. ಇದನ್ನು 1944ರಲ್ಲಿ ಅಮೆರಿಕ ನಿರ್ಮಾಣ ಮಾಡಿತು. ಹಾಗೆ 1963ರಲ್ಲಿ ಪಾಕಿಸ್ತಾನಕ್ಕೆ ಈ ಜಲಾಂತರ್ಗಾಮಿಯನ್ನು ಲೀಸ್ಗೆ ಕೊಡಲಾಯಿತು. ಅದಾದ ಬಳಿಕ ಅಂದರೆ 1964ರಲ್ಲಿ ಈ ಜಲಾಂತರ್ಗಾಮಿಗೆ PNS ಗಾಜಿ ಅಂತ ಮರುನಾಮಕರಣ ಮಾಡಲಾಯಿತು. ಇಲ್ಲಿ ಗಾಜಿ ಅಂದರೆ ಇಸ್ಲಾಂಗಾಗಿ ಹೋರಾಟ ಮಾಡುವ ಯೋಧ. ಕಾಫಿರರ ವಿರುದ್ಧ ಹೋರಾಡುವವನನ್ನ ಗಾಜಿ ಅಂತ ಇಸ್ಲಾಮಲ್ಲಿ ಹೇಳಲಾಗಿದೆ. ಇಲ್ಲಿ ಇದನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಅಮೆರಿಕಾದಿಂದ ತಗೊಂಡು ಬಂದಿತ್ತು. ಕಾಫಿರರ ವಿರುದ್ಧ ಇದು ಹೋರಾಡಬೇಕಿತ್ತು. ಹೀಗಾಗಿ ಇದಕ್ಕೆ ಗಾಜಿ ಅನ್ನೋ ಹೆಸರನ್ನು ಕೊಡಲಾಯಿತು. ಇನ್ನು ಇದು ಅವತ್ತಿಗೆ ದಕ್ಷಿಣ ಏಷ್ಯಾದಲ್ಲೇ ಮೊದಲ ಆಕ್ರಮಣಕಾರಿ ಜಲಾಂತರ್ಗಾಮಿ ನೌಕೆಯಾಗಿ ಪಾಕಿಸ್ತಾನದ ಸೇನಾಪಡೆಯ ಫ್ಲಾಗ್ಶಿಪ್ ಸಬ್ಮರಿನ್ ಅಂತ ಕೂಡ ಅನ್ನಿಸ್ಕೊಳ್ತು. ಇಂಥ ಗಾಜಿಯನ್ನ ಬಳಸಿಕೊಂಡು ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನ ಕೆಣಕುವ ಸಾಹಸಕ್ಕೆ ಪಾಕ್ ಕೈ ಹಾಕ್ತು. ಅದು ನವೆಂಬರ್ 14, 1971 ಕರಾಚಿಯಿಂದ ಹೊರಟ ಗಾಜಿ ಶ್ರೀಲಂಕಾದ ಟ್ರಂಕೋಮಾಲಿ ಬಂದರಿಗೆ ಬಂತು. ಅಲ್ಲವರು ರಿಫ್ಯೂಯಲಿಂಗ್ ಮಾಡಿಕೊಂಡ್ರು. ಆ ಬಳಿಕ INS ವಿಕ್ರಾಂತನ್ನ ಹುಡುಕೊಂಡು ಗಾಜಿ ಹೋಗಬೇಕಿತ್ತು. ಇನ್ನು ಈ ವಿಷಯ ಭಾರತೀಯ ನೌಕಾಪಡೆಗೆ ಕೂಡ ಗೊತ್ತಾಗಿತ್ತು. ಗಾಜಿ ವಿಕ್ರಾಂತನ ಹುಡುಕ್ತಾ ಬರ್ತಿದೆ ಅಂದ ಮೇಲೆ ಅದನ್ನ ಆಟ ಆಡಿಸದೇ ಇದ್ರೆ ಹೇಗೆ? ವಿಕ್ರಾಂತ್ ಚೆನ್ನೈಯಲ್ಲಿದೆ ಅನ್ನೋ ಮಾಹಿತಿ ಗಾಜಿಗೆ ಸಿಕ್ತು. ಗಾಜಿ ಅಲ್ಲಿಗೆ ಬರೋ ಹೊತ್ತಿಗೆ ವಿಕ್ರಾಂತ್ನ ಸಿಗ್ನಲ್ಗಳು ವಿಶಾಖಪಟ್ಟಣಂ ಸಮೀಪ ಕಾಣಿಸ್ಕೊಂಡ್ವು. ಸರಿ, ಗಾಜಿ ವಿಶಾಖಪಟ್ಟಣಂ ಕಡೆಗೆ ನೀರಿನ ಆಳದಲ್ಲಿ ಪ್ರಯಾಣ ಮಾಡ್ತಾ ಹೋಯ್ತು. ಇನ್ನೇನು ವಿಶಾಖಪಟ್ಟಣಂ 2.5 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿದೆ ಅನ್ನುವಾಗ ಅಲ್ಲಿ ಭಾರತೀಯ ನೌಕಾಪಡೆಯ ಹಡಗುಗಳು ಪ್ರತ್ಯಕ್ಷ ಆದವು. ಅದನ್ನ ಗಾಜಿಯಲ್ಲಿ ಕೂತಿದ್ದ ಪಾಕಿಗಳು ವಿಕ್ರಾಂತ್ ಅಂತಲೇ ಅಂದ್ಕೊಂಡ್ರು. ಆದ್ರೆ ಅದು INS ವಿಕ್ರಾಂತ್ ಆಗಿರಲಿಲ್ಲ. ಬದಲಿಗೆ ಅದು INS ರಜಪೂತ್ ಅನ್ನೋ ಡೆಸ್ಟ್ರಾಯರ್ ಆಗಿತ್ತು. ಇಲ್ಲಿ ರಜಪೂತ್ ಸಿಗ್ನಲ್ಸ್ ಅನ್ನೇ ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ನ ಸಿಗ್ನಲ್ಸ್ ಅಂತ ಕನ್ಫ್ಯೂಸ್ ಮಾಡಿಕೊಂಡ ಗಾಜಿ ಗೊಂದಲಕ್ಕೆ ಬಿತ್ತು. ಇನ್ನು ವಿಶಾಖಪಟ್ಟಣಂ ಬಳಿ ಸಮುದ್ರದೊಳಗೆ ಪ್ರವೇಶ ಪಡ್ಕೊಂಡ INS ರಜಪೂತ್ನ ಕಣ್ಣಿಗೆ ಗಾಜಿ ಕಾಣಿಸ್ಕೊಳ್ತು. ಗೆಳೆಯರೆ,
ಆ ಜಲಾಂತರ್ಗಾಮಿ ಸಾಕಷ್ಟು ದಿನಗಳಿಂದ ನೀರಿನ ಆಳದಲ್ಲೇ ಇತ್ತು. ಅದು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್. ಹೀಗಾಗಿ ಆಕ್ಸಿಜನ್ಗಾಗಿ ನೀರಿನ ಮೇಲ್ಭಾಗಕ್ಕೆ ಅದು ಆಗಾಗ ಬರಲೇಬೇಕಾಗತ್ತೆ. ಅವತ್ತು ಕೂಡ ಹಾಗೆ ಅದು ಮೂಗೆತ್ಕೊಂಡು ನೀರಿನ ಮೇಲ್ಭಾಗಕ್ಕೆ ಬಂತು. ಅದನ್ನ INS ರಜಪೂತ್ ನ ಕಮಾಂಡಿಂಗ್ ಆಫೀಸರ್ ಕ್ಯಾಪ್ಟನ್ ಇಂದರ್ ಸಿಂಗ್ ಗಮನಿಸಿದ್ರು. ತಕ್ಷಣ ರಜಪೂತ್ ತನ್ನ ದಿಕ್ಕನ್ನ ಬದಲಿಸಿ ವೇಗವಾಗಿ ಮುನ್ನುಗ್ಗೋದಿಕ್ಕೆ ಶುರು ಮಾಡ್ತು. ಅದನ್ನ ಗಮನಿಸಿದ ಗಾಜಿ ಕೂಡ ತಕ್ಷಣ ನೀರಿನಾಳ ಸೇರುವ ಪ್ರಯತ್ನವನ್ನು ಮಾಡ್ತು. ಅಷ್ಟರಲ್ಲಿ ರಜಪೂತ್ ಬಾಂಬಿಂಗ್ ಅನ್ನು ಶುರು ಮಾಡೇ ಬಿಡ್ತು. ಡೆಸ್ಟ್ರಾಯರ್ನಿಂದ ಹೊರಟ ಟಾರ್ಪಿಡೋಗಳು ಗಾಜಿಗೆ ಅಪ್ಪಳಿಸಿದ್ವು. ಅದರ ಮುಂಭಾಗ ಛಿದ್ರವಾಯಿತು. ಪರಿಣಾಮ ಗಾಜಿಯಲ್ಲಿದ್ದ ಆಯುಧಗಳು ಕೂಡ ಸ್ಫೋಟಗೊಂಡವು. ಅಲ್ಲಿಗೆ ಗಾಜಿ ಬಂಗಾಳ ಕೊಲ್ಲಿಯಲ್ಲಿ ಜಲಸಮಾಧಿ ಆಯಿತು. ಗೆಳೆಯರೆ, ಹೀಗೆ ಗಾಜಿ ನಾಶವಾಗೋ ಸಂದರ್ಭದಲ್ಲಿ ನಮ್ಮ ವಿಕ್ರಾಂತ್ ಅಂಡಮಾನ್ನಲ್ಲಿತ್ತು. ಪಾಪ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿದ್ದ ಸಬ್ಮರಿನ್ನು ರಾಂಗ್ ಸಿಗ್ನಲ್ಗಳನ್ನ ಬೆನ್ನತ್ತಿ ಬಂದು ಬಂಗಾಳ ಕೊಲ್ಲಿಯಲ್ಲಿ ಜೀವ ಕಳ್ಕೋಬೇಕಾಯ್ತು ಅಷ್ಟೇ. ಅದರಲ್ಲಿದ್ದ 93 ಮಂದಿ ಪಾಕಿಸ್ತಾನದ ಸಿಬ್ಬಂದಿ ಕೂಡ ಜಲಸಮಾಧಿಯಾಗಿ ಹೋದ್ರು. ಗೆಳೆಯರೆ, ಅದೇನು ಕಾಕತಾಳೀಯನೋ ಗೊತ್ತಿಲ್ಲ. ಗಾಜಿಯಲ್ಲಿ 93 ಮಂದಿ ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಜಲಸಮಾಧಿ ಆದ್ರು. ಆದರೆ 1971 ಯುದ್ಧ ಮುಗಿಯೋ ಹೊತ್ತಿಗೆ ಅದೇ ಪಾಕಿಸ್ತಾನದ 93,000 ಸೈನಿಕರು ತಮ್ಮ ಆಯುಧಗಳನ್ನು ಕೆಳಗಿಟ್ಟು ಭಾರತೀಯ ಸೇನೆಯ ಮುಂದೆ ಶರಣಾಗಬೇಕಾಗಿ ಬಂದಿತ್ತು. ಇನ್ನು ಗಾಜಿ ಅಮೆರಿಕದ ಜಲಾಂತರ್ಗಾಮಿ ನೌಕೆ ಅನ್ನೋ ಕಾರಣಕ್ಕೋ ಏನೋ ಅದು ಹೇಗೆ ನಾಶವಾಯಿತು ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿಯನ್ನ ಯಾರೂ ಅಧಿಕೃತವಾಗಿ ಹೊರಹಾಕೋದಿಕ್ಕೆ ಹೋಗಲಿಲ್ಲ. ರಜಪೂತ್ ಫೈರ್ ಮಾಡಿದ ಟಾರ್ಪಿಡೋಗೆ ಗಾಜಿ ಬಲಿಯಾಯ್ತಾ ಅಥವಾ ರಜಪೂತ್ನ ದಾಳಿಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ತಾನೇ ಜೋಡಿಸಿದ್ದ ಮೈನ್ಸ್ ತಾಕಿ ಗಾಜಿ ನಾಶವಾಯ್ತಾ? ಟಾರ್ಪಿಡೋ ಇಂದ ಕಾಪಾಡಿಕೊಳ್ಳೋದಕ್ಕೆ ನೀರಿನ ಆಳವನ್ನು ತಲುಪಿ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಬ್ಯಾಟರಿಗಳನ್ನ ಚಾರ್ಜ್ ಮಾಡುವಾಗ ಹೈಡ್ರೋಜನ್ ಸ್ಫೋಟ ಉಂಟಾಯ್ತಾ? ಫಾರ್ವರ್ಡ್ ಟಾರ್ಪಿಡೋ ರೂಮ್ನ ಸ್ಫೋಟದಿಂದಾಗಿ ಜಲಾಂತರ್ಗಾಮಿ ಮುಳುಗುತ್ತಾ? ಆ ಫಾರ್ವರ್ಡ್ ಟಾರ್ಪಿಡೋ ರೂಮ್ನ ಸ್ಫೋಟಕ್ಕೆ ರಜಪೂತ್ನಿಂದ ಹೊರಟ ಟಾರ್ಪಿಡೋಗಳು ಕಾರಣ ಆದ್ವಾ? ಈ ಬಗ್ಗೆ ಖಚಿತವಾದ ಮಾಹಿತಿ ಇವತ್ತಿಗೂ ಹೊರಬಂದಿಲ್ಲ. ಗಾಜಿಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥಿಯರಿಯನ್ನ ಕೊಡ್ತಾರೆ. ಅದನ್ನ ಭಾರತದ ಡೆಸ್ಟ್ರಾಯರೇ ಹೊಡೆದು ಕೆಡುತ್ತು ಅನ್ನೋದನ್ನ ಪಾಕಿಸ್ತಾನ ಒಪ್ಪೋದಿಲ್ಲ. ಅವರದನ್ನ ಅಪಘಾತ ಅಂತ ವಾದ ಮಾಡ್ತಾರೆ. ಅದೇನೇ ಇದ್ರೂ ಗಾಜಿ ವಿಶಾಖಪಟ್ಟಣಂ ಬಳಿ ಸಮುದ್ರದಲ್ಲಿ ಲೀನವಾಯಿತು ಅನ್ನೋದು ಮಾತ್ರ ಸತ್ಯ. ಇನ್ನು ಗಾಜಿಯ ಅವಶೇಷಗಳನ್ನು ಮೇಲೆತ್ತೋದಿಕ್ಕೆ ಅಮೆರಿಕ ಹಾಗೂ ರಷ್ಯಾ ಎರಡೂ ಪ್ರಯತ್ನ ಪಟ್ಟವು. ಆದರೆ ಭಾರತ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಈಗಲೂ ಅವು ಅಲ್ಲೇ ಉಳ್ಕೊಂಡಿವೆ. ಇನ್ನು ಈಗ ಆ ಹಳೆಯ ಗಾಜಿಯ ಹೆಸರಲ್ಲಿ ಮತ್ತೊಂದು ಸಬ್ಮರಿನನ್ನು ಪಾಕಿಸ್ತಾನ ನೀರಿಗಿಳಿಸುವ ಪ್ಲಾನ್ ಮಾಡ್ತಾ ಇದೆ. 2010ರಲ್ಲಿ ಚೈನಾ ಮತ್ತು ಪಾಕ್ ನಡುವೆ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ AIP ಇರುವ ಒಟ್ಟು 8 ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡುವ ಕಾಂಟ್ರಾಕ್ಟ್ ಒಂದಕ್ಕೆ ಸಹಿ ಬಿತ್ತು. ಅದರಲ್ಲಿ 4 ಚೈನಾದಲ್ಲಿ ನಿರ್ಮಾಣ ಮಾಡಿದರೆ ಇನ್ನು 4 ಪಾಕಿಸ್ತಾನದ ಕರಾಚಿ ಶಿಪ್ ಯಾರ್ಡಲ್ಲಿ ನಿರ್ಮಿಸುವ ಒಪ್ಪಂದ ಅದಾಗಿತ್ತು. ಈಗ ಆ ಹ್ಯಾಂಗೋರ್ ಕ್ಲಾಸ್ನ ಸಬ್ಮರಿನ್ ಸಿದ್ಧ ಆಗಿದೆ. ಅದನ್ನು ನೀರಿಗಿಳಿಸಿ ಪರೀಕ್ಷೆ ಮಾಡಬೇಕಾಗಿದೆ. ಅದು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ ಆಗಿದ್ದು ಅದರಲ್ಲಿ AIP ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಸಿಸ್ಟಮ್ ಅನ್ನು ಅಳವಡಿಸಿರೋದ್ರಿಂದ ಸತತ 3 ತಿಂಗಳ ಕಾಲ ಅದು ನೀರಿನ ಒಳಗೆ ಉಳಿಯುವ ಶಕ್ತಿಯನ್ನ ಹೊಂದಿರುತ್ತೆ. ಈ 4 ಪೈಕಿ ಒಂದು ಸಬ್ಮರಿನ್ಗೆ ಗಾಜಿ ಅನ್ನೋ ಹೆಸರನ್ನೇ ಕೊಟ್ಟಿದ್ದಾರೆ. ಹೀಗಾಗಿ ಪಾಕ್ ನೌಕಾಪಡೆಯ ಉತ್ಸಾಹ ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಾ ಇದೆ. ಹಾಗೆ ನೋಡಿದ್ರೆ ಸದ್ಯಕ್ಕೆ ಭಾರತದಲ್ಲಿ ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿನ ಸಬ್ಮರಿನ್ಗಳಿವೆ. ಆದರೆ ಪಾಕ್ ಮತ್ತು ಚೈನಾ ನಡುವಿನ ಒಪ್ಪಂದದ ಪ್ರಕಾರ ಆ ಎಲ್ಲ ಸಬ್ಮರಿನ್ಗಳು ಪಾಕಿಸ್ತಾನವನ್ನು ತಲುಪಿದ್ರೆ ಪಾಕಿಸ್ತಾನದ ಬಳಿ ಭಾರತಕ್ಕಿಂತ ಹೆಚ್ಚು ಸಬ್ಮರಿನ್ಗಳು ಸೇರಿದಂತಾಗತ್ತೆ. ಹಾಗೆ ಭಾರತದ ಬಳಿ AIP ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಇರುವ ಸಬ್ಮರಿನ್ಗಳು ಸದ್ಯಕ್ಕಿನ್ನೂ ಸಿದ್ಧ ಆಗಿಲ್ಲ. ಆ ತಂತ್ರಜ್ಞಾನವನ್ನು ಭಾರತ ಸಿದ್ಧಪಡಿಸಿದೆ. 2026ರ ಹೊತ್ತಿಗೆ ಕಲ್ವಾರಿ ಕ್ಲಾಸ್ ಸಬ್ಮರಿನ್ಗಳಲ್ಲಿ AIP ಅಳವಡಿಕೆ ಆಗುತ್ತೆ. AIPನ ಅಳವಡಿಸೋದ್ರಿಂದ ಭಾರತದ ಸಬ್ಮರಿನ್ಗಳ ಸರ್ಪ್ರೈಸಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಅವು ಆಕ್ಸಿಜನ್ಗಾಗಿ ಪದೇ ಪದೇ ನೀರಿನ ಮೇಲಕ್ಕೆ ಬರಬೇಕಾದ ಅಗತ್ಯ ಇರುವುದಿಲ್ಲ. ಹೆಚ್ಚು ದಿನಗಳ ಕಾಲ ನೀರಿನ ಆಳದಲ್ಲಿರೋದಕ್ಕೆ ನಮ್ಮ ಸಬ್ಮರಿನ್ಗಳಿಗೆ ಕೂಡ ಸಾಧ್ಯ ಆಗುತ್ತೆ. ಈ ತಂತ್ರಜ್ಞಾನವನ್ನ ಪಾಕಿಸ್ತಾನಕ್ಕೆ ಚೈನಾ ಕೊಡ್ತಾ ಇದೆ. ಆದರೆ ಭಾರತ ತಾನೇ AIP ತಂತ್ರಜ್ಞಾನವನ್ನ ಸಿದ್ಧಪಡಿಸಿಕೊಂಡಿದೆ. ಇನ್ನು ಭಾರತದ ಬಳಿಯಲ್ಲಿ ಸಬ್ಮರಿನ್ ಕಿಲ್ಲರ್ಗಳಿವೆ. ಅಗ್ನಿ ಪ್ರೈಮ್ ಇದೆ. ಹಾಗೇನೆ ಸಬ್ಮರಿನ್ ಹಂಟರ್ ವಿಮಾನಗಳನ್ನ, ಹೆಲಿಕಾಪ್ಟರ್ಗಳನ್ನ ಭಾರತ ಹೊಂದಿದೆ. ಪಾಕಿಸ್ತಾನದ ಸಬ್ಮರಿನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಏನಿಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಅದರ ಜೊತೆ ಭಾರತದ ಯಾವುದೇ ಕರಾವಳಿಯಿಂದ ಮಿಸೈಲ್ಗಳನ್ನು ಹಾರಿಸಿದ್ರೂ ಕೂಡ ಅವು ನೀರಿನ ಆಳದಲ್ಲಿನ ಸಬ್ಮರಿನ್ಗಳನ್ನು ಹೊಡೆದು ಹಾಕಬಲ್ಲ ತಾಕತ್ತನ್ನು ಹೊಂದಿವೆ. ಹೀಗಾಗಿ ಚೈನಾ ಪಾಕ್ಗೆ ಎಷ್ಟೇ ಸಬ್ಮರಿನ್ಗಳನ್ನು ಕೊಟ್ಟರು ಅವು ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಅಥವಾ ಅರಬ್ಬಿ ಸಮುದ್ರದ ಪಾಲಾಗತ್ವೆ ಅನ್ನೋ ವಿಶ್ವಾಸ ಭಾರತದ್ದು.
ಒಟ್ಟಲ್ಲಿ ಪಾಕಿಸ್ತಾನ ತನ್ನ ಹಳೆಯ ಸಬ್ಮರಿನ್ ಹೆಸರನ್ನೇ ಹೊಸ ಸಬ್ಮರಿನ್ಗೆ ಇಡೋದರ ಮೂಲಕ ತನ್ನ ಹಳೆಯ ದ್ವೇಷವನ್ನು ಮತ್ತೆ ಜೀವಂತಗೊಳಿಸ್ತಾ ಇದೆ. ಇದು ಗೆಳೆಯರೆ, ಚೈನಾ ಮತ್ತು ಪಾಕಿಸ್ತಾನಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇರುವ ಸಬ್ಮರಿನ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.